ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಬ್ಯಾಂಕಲ್ಲಿ ಇನ್ನೊಬ್ಳು ಆರ್ಡಿನರಿ ಕ್ಲರ್ಕ್ ಅಷ್ಟೇ. ಯು ಆರ್ ಜಸ್ಟ್ ಅನ್ ಆರ್ಡಿನರಿ ಗರ್ಲ್. ನಾನು ಮನ್ಸು ಮಾಡಿದ್ರೆ ಶ್ರೀಮಂತ ಮನೆತನದ ಹುಡುಗಿನ ಮದುವೆ ಆಗ್ಬೋದಾಗಿತ್ತು. ಶ್ರೀನಿಧಿ ಈ ಕಂಪ್ನಿ ಅಕೌಂಟೆಂಟ್ ಅಲ್ಲ, MD. ಅತ್ತೆ, ಜಾನ್ವಿಗೆ ಶ್ರೀನಂದ್ ಬಂದೆ ಅವಳ ಆಫೀಸಿಗೆ ಬಂದಿರ್ತಾಳೆ. ನೀವು ತಕ್ಷಣ ಹೋಗಿ ಅವಳ ಹತ್ರ ಮಾತಾಡಿ. ಆದ್ರೆ ಶ್ರೀ ಈಗ ಬೇರೆ ಮದುವೆ ಆಗ್ತೀನಿ ಅಂತ ಕೂತಿದ್ದಾನಲ್ಲ, ಏನ್ ಮಾಡ್ಲಿ? ನೀವು ಮೊದಲಲ್ಲಿ ಹೋಗಿ ಅಲ್ಲಿನ ಕಂಡೀಷನ್ ಏನು ಅಂತ ತಿಳ್ಕೊಳ್ಳಿ. ಶ್ರೀ ಹತ್ರ ನಾವು ಆಮೇಲೆ ಮಾತಾಡಿದ್ರೆ ಆಯ್ತು. ನೀನ್ ಹೇಳ್ತಿರೋದು ಸರಿನೇ. ಯಾವ ರೀತಿನಲ್ಲಾದ್ರೂ ಸರಿ, ನಮ್ ಶ್ರೀ ಜೀವನ ಚೆನ್ನಾಗಿರ್ಬೇಕು ಅಷ್ಟೇ. ಅನ್ಪುಟ ಮೇಡಮ್. ಹಲೋ ಮೇಡಮ್. ಸುಧಾ, ಜಾನ್ವಿ ಇನ್ನೂ ಅಲ್ಲೇ ಇದ್ದಾಳಾ? ಹೌದು ಮೇಡಮ್. ಹಾಗಾದ್ರೆ ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಓಕೆ ಮೇಡಮ್, ನೀವು ಬರ್ತಿದ್ದೀರಿ ಅಂತ ಜಾನ್ವಿ ಮೇಡಮ್ಗೆ ಹೇಳ್ತೀನಿ. ಬೇಡ ಬೇಡ, ಏನು ಹೇಳಕ್ ಹೋಗ್ಬೇಡ. ನನ್ನ ನೋಡಿ ಅವಳ ಪ್ರತಿಕ್ರಿಯೆ ಹೇಗಿದೆ ಅಂತ ನಾನು ನೋಡ್ಬೇಕು. ಅದಕ್ಕೆ ನಾನು ಅಲ್ಲಿಗೆ ಬರ್ತಾ ಇರೋದು. ಅದಕ್ಕೆ ಮುಂಚೆನೆ ಏನು ಹೇಳಕ್ ಹೋಗ್ಬೇಡ. ಓಕೆ ಮೇಡಮ್. ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಲಲಿತಾ. ಆಲ್ ದಿ ಬೆಸ್ಟ್ ಅತ್ತೆ. ಎಲ್ಲೋ ಜಾಹ್ನವಿ, ಇವತ್ತು ಜವಳಿ ಪರ್ಚೇಸ್ ಮಾಡಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ತಾನೆ? ಅವಳು ಒಪ್ಕೊಂಡಿದ್ಲು, ಆದ್ರೆ ಈಗ ಅವಳು ಮನೇಲಿಲ್ಲ. ಎಲ್ಲಿ ಬಚ್ಚಿಟ್ಟಿದ್ಯಾ? ನಾನಂತೂ ಬಚ್ಚಿಟ್ಟಿಲ್ಲ. ಅವಳು ನಿನಗೆ ಹೆಸರು ಕಂಡು ಎಲ್ಲಿ ಬಚ್ಚಿಟ್ಕೊಂಡು ಅವಳಾಗ ಗೊತ್ತಿಲ್ಲ. ಜಾಹ್ನವಿ ಎಲ್ಲಿಂದ ಒಳ್ಳೆ ಮಾತಲ್ಲಿ ಹೇಳ್ಬಿಡು, ಎಲ್ಲಿಂದ ನೀನು ಸಾಯಿಸ್ಬಿಡ್ತೀನಿ. ಏನ್ ಮಾಡ್ಕೊತೀಯ ಮಾಡ್ಕೋ. ಶ್ರೀನಿಧಿ ಬರ್ತಾರೆ, ಇದಕ್ ಬಡ್ಡಿ ಸಮೇತ ಸೇರಿಸ್ಕೊಡ್ತಾರೆ. ನೀನ್ ತಲೆ ಕೆಳಗ್ ಮಾಡು ನಿತ್ರು, ನನ್ನ ಮಗಳು ನಿನ್ ಕೈಗೆ ಸಿಕ್ಕಲ್ಲ. ಜಾಹ್ನವಿ ನನ್ ರಕ್ತ. ಅವಳನ್ನ ನೀನ್ ಎಷ್ಟೇ ತಲೆ ಕೆಡ್ಸಕ್ ಹೋದ್ರು ಅವಳನ್ನ ಏನು ಮಾಡ್ಕೊಳಕ್ ಆಗಲ್ಲ. ಮದನ್ ಸರ್, ಮುಲ್ಕ ಏನು ಹಿಂಗೆ ಹೇಳ್ತಿದ್ದಾನೆ? ಜಾಹ್ನವಿ ಏನಾದ್ರು ಪ್ಲೇಟ್ ಚೇಂಜ್ ಮಾಡಿದ್ನಾ? ಪ್ಲೀಸ್, ನಮ್ಮ ಭಾವ ಸುಮ್ಮನೆ ನಿಮ್ಮ ಕಾಲು ಎಳಿತಾ ಇದೆ. ನೆನ್ನೆ ಎಲ್ಲ ಮನೇಲಿ ಇದ್ನಲ್ಲ, ಇಂಥ ಮಾತೇನೂ ಆಗಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡಿದಾಗ ಚೆನ್ನಾಗೇ ಮಾತಾಡಿದ್ಲು, ಆದ್ರೆ ಈಗ ಏನೋ ಆಗಿದೆ. ಜಾಹ್ನವಿನ ಮದುವೆ ಮಾಡ್ಕೊತೀನಿ ಅಂತ ಕನ್ಸ್ ಕಾಣು, ಅವಳು ನಿನಗೆ ಸಿಗಲ್ಲ. ಆ ಮುದುಕು ಇವತ್ತು ಮೇಲೆ ಕಳಿಸ್ಬಿಡ್ತೀನಿ. ಅವ್ನು ಸುಮ್ಮನೆ ಬಿಡ. ಬರ್ರಿ ಬರ್ರಿ ಬರ್ರಿ, ಬುದ್ಧಿ ಇದೆಯೇನ್ರಿ ನಿಮಗೆ? ನಮ್ಮ ಭಾವ ಬೇಕು ಬೇಕು ಅಂತ ನಿಮ್ಮನ್ನು ರೇಗಿಸ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಅವರು ಮದುವೆಗೆ ಮುಂಚೆನೆ ನಿಮ್ಮನ್ನ ಪೊಲೀಸ್ ಕೇಸಲ್ಲಿ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಾ ಇದ್ದಾರೆ. ತನ್ನ ಪ್ರಾಣ ಕೊಟ್ಟಾದರೂ ಈ ಮದುವೆನ ನಿಲ್ಲಿಸ್ಬೇಕು ಅಂತ ಅವರು ಟ್ರೈ ಮಾಡ್ತಾ ಇದ್ದಾರೆ. ಮೊದಲೇ ಹಾರ್ಟ್ ಪೇಷಂಟು, ನೀವು ಹೆಚ್ಚಿಗೆ ಪ್ರೆಜರ್ ಹಾಕಿದ್ರೆ ಶಿವ ಅಂತ ಮೇಲೆ ಹೋಗ್ಬಿಡ್ತಾರೆ. ಆಮೇಲೆ ಅದೇ ಕೊಲೆ ಕೇಸಲ್ಲಿ ನೀವು ಜೈಲಿಗೆ ಹೋಗ್ತೀರಿ. ಆಗ ಶ್ರೀನಿಧಿ ಬಂದು ಜಾನ್ವಿನ ಮದುವೆ ಮಾಡ್ಕೊಂಡು ಹೋಗ್ತಾನೆ. ಇದೆಲ್ಲ ಬೇಕಾ ನಿಮಗೆ? ಮದುವೆ ಆಗೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಿ.
ಇಲ್ಲಾಂದರೆ ಮದುವೆಗೆ ಮುಂಚೆನೆ ಮಾವನ ಮನೆ ಸೇರಿಬಿಡ್ತೀರಿ. ಯಾರೇ ಕೂಗಾಡಲಿ ಊರೇ ಓಡಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ. ಬಿಡಿರಿ, ನಮ್ಮ ಮಾವ ಆಡಕ್ಕೂ ನೀವು ಮಾಡಕ್ಕೂ ಸರಿಯಾಗಿದೆ. ಏನು ಖರಮಾರಿ ನಮ್ದು. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಯಾರೇ ಕೂಗಾಡಲಿ. ಸ್ವಲ್ಪ ಸಮಾಧಾನವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಹಲೋ ಮೇಡಮ್. ಹಲೋ, ನನ್ನ ಹೆಸರು ನಮ್ರತಾ ಅಂತ. ನಾನು ಈ ಕಂಪ್ನಿ ಜಾಯ್ನ್ ಆಗಿ 3 ಮಂತ್ಸ್ ಆಯಿತು. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಮೇಡಮ್. ನನ್ನ ಬಗ್ಗೆನಾ? ಹೌದು ಮೇಡಮ್, ಈ ಕಂಪ್ನಿ ಸ್ಟಾಫ್ ಎಲ್ಲ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟಿಂದ ಮಾತಾಡ್ತಾರೆ. ನಿಮ್ಮನ್ನು ಈ ಆಫೀಸಲ್ಲಿ ನೋಡಿ ತುಂಬ ಸಂತೋಷ ಆಯಿತು ಮೇಡಮ್. ಇವರಿಗೂ ನನ್ನ ಬಗ್ಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಶ್ರೀ ನನ್ನನ್ನು ಲವ್ ಮಾಡ್ತಿರೋ ವಿಷಯ ಇವ್ರ ಹತ್ರನೂ ಹೇಳ್ಕೊಂಡಿರ್ಬೇಕು. ಬೇಗ ಹೋಗಪ್ಪ, ನಾನು ಆಫೀಸ್ಗೆ ಹೋಗಿ ಸೊಸೆ ನೋಡ್ಬೇಕು. ಏನಪ್ಪ ಇದು, ಇನ್ನೊಂದು ಸ್ವಲ್ಪ ಬೇಗ ಹೋಗಪ್ಪ. ಎಕ್ಸ್ಕ್ಯೂಸ್ ಮೀ. ಒಂದು ನಿಮಿಷ. ಹೇಳಿ ಮೇಡಮ್. ಶ್ರೀನಿಧಿ ಅವರು ಈ ಆಫೀಸಲ್ಲಿ MDನಾ? ಹೌದು ಮೇಡಮ್. ನಾನು ಅವ್ರನ್ನ ಅಕೌಂಟೆಂಟ್ ಅಂದ್ಕೊಂಡಿದ್ದೆ. ಏನು ಮೇಡಮ್ ತಮಾಷೆ ಮಾಡ್ತಿದ್ದೀರಾ? ನಿಮ್ಮವ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನಮ್ಮವ್ರ ಬಗ್ಗೆನಾ? ಮತ್ತಿನ್ನೇನು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಬರ್ತೀನಿ. ಅಲ್ಲ, ಇಷ್ಟು ದಿನದಲ್ಲಿ ಒಂದಿನ ಆದರೂ ನನಗೆ ಮುಖ ಕೊಟ್ಟು ಮಾತಾಡಿಲ್ಲ ನೀವು. ಏನು ಹಾಗೆ ನೋಡ್ತಿದ್ದೀರಾ? ಇದು ಕನ್ಸೋ ನನ್ಸೋ ಅಂತ. ನನ್ಸೆ ನೋಡಿ, ಇಬ್ರು ಬಟ್ಟೆನೂ ಒದ್ದೆ ಆಗಿದೆ. ನೀವಿಷ್ಟೊತ್ತು ಹೇಳಿದ್ದಲ್ಲ ನಿಜನಾ? 100% ನಿಜ. ಅಂದ್ರೆ ಇಷ್ಟು ದಿನ ನೀವೆಲ್ಲರೂ ನಿಮ್ಮ ಮಗನ ಜೊತೆ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಡಕ್ಕೆ ಹೆಲ್ಪ್ ಮಾಡ್ತಿದ್ರಾ? ತಪ್ಪಾಗಿ ಯೋಚನೆ ಮಾಡಬೇಡ ಜಾನ್ವಿ, ಸತ್ಯನೇ ಬೇರೆ ಇದೆ. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಾ ಸೆಕ್ಯೂರಿಟಿ ಮೇಡಮ್? ಆ ಯೋಗ್ಯತೆನಾದ್ರೂ ನಿಮಗಿದೆಯಾ? ಇವ್ರು ಎಲ್ಲರೂ ನಾಟಕ ಮಾಡಿದ್ರು. ಒಂದ್ ವೇಳೆ ಇವ್ರನ್ನು ಕ್ಷಮಿಸ್ಬಿಡ್ಬೋದಿತ್ತೋ ಏನೋ. ಆದ್ರೆ ನೀವೇನು, ನಿಮ್ ವಯಸ್ಸೇನು? ನೀವ್ ಈ ತರ ಗುರೂಜಿ ವೇಷ ಹಾಕೊಂಡು ನನಗೆ ಮೋಸ ಮಾಡಬಾರ್ದಿತ್ತು. ಓ, ರೂಮ್ ಸರ್ವಿಸ್ ಮೇಡಮ್ ಕಲ್ಯಾಣಿ ಅವರು ಅಲ್ಲ, ಕಲಾ ಅವರು. ಉತ್ತರ ಕರ್ನಾಟಕ ಭಾಷೆ ಮಾತಾಡಿ ಎಷ್ಟು ಚೆನ್ನಾಗಿ ಮೋಸ ಮಾಡಿದ್ರಿ. ಮೋಸ ಗೀಸ ಅಂತ ಹೇಳ್ಬೇಡ. ನಾನು ನಿಂಗೆ ಮಗಳ ಸ್ಥಾನ ಕೊಟ್ಟಿದ್ದೀನಿ. ಹೌದಾ? ಹಾಗಾದ್ರೆ ನನ್ನ ಜಾಗದಲ್ಲಿ ನಿಮ್ ಸ್ವಂತ ಮಗಳಿದ್ದಿದ್ರೆ ಹೀಗೆ ಇನ್ನೊಬ್ನ ರೂಮಲ್ಲಿ ಬಿಡ್ತಿದ್ರಾ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಾಲ್ಗೆ ಮೇಲೆ ಹಿಡ್ತಾ ಇರೋದಕ್ಕೆ ಮಾತಾಡ್ತಿರೋದು. ನೀವ್ ಸುಮ್ನೆ ಇರ್ಬೇಕೀಗ. ನನ್ನ ಎಂಗೇಜ್ಮೆಂಟ್ ತಪ್ಪಿಸಿ ನನ್ನನ್ನು ಹಾರಿಸ್ಕೊಂಡು ಬರಕ್ಕೆ ನಿಮ್ ಮಗನಿಗೆ ಕುಮ್ಮಕ್ ಕೊಟ್ಟವ್ರು ನೀವು. ಜಾನ್ವಿ, ಕುಂಬಕ್ಕಿಂತೆಲ್ಲ ಮಾತಾಡ್ಬೇಡ. ಇನ್ ಹೇಗ್ ಮಾತಾಡ್ಬೇಕು ಲಲಿತಾ ಮೇಡಮ್? ಮಗನ್ ಮೇಲಿನ ಕುರುಡ್ ವ್ಯಾಮೋಹ ಇಂಥ ಕಚಡ ಕೆಲಸ ಮಾಡ್ಸತ್ತೆ ಅಂತ ನೀವು ನಿಮ್ ಲಿಮಿಟ್ ಕ್ರಾಸ್ ಮಾಡ್ತಿದ್ದೀರಾ ಜಾನ್ವಿ ಅವರೇ. ನಿಮ್ಮ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಜಾನ್ವಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ. ನೀವ್ ಹೇಳೋದನ್ನ ಕೇಳದೆ ಹೋದ್ರೆ ಹೇಗೆ ಹೇಳಿ ರಿಸೆಪ್ಷನಿಸ್ಟ್ ಮೇಡಮ್? ನಾನ್ ಓಡೋಗಕ್ಕೆ ಅನುಕೂಲ ಆಗ್ಲಿ ಅಂತ ನಿಮ್ ಮುದ್ದಿನ ಸೊಸೆ ನಿಮ್ಗೋಸ್ಕರ ಕೊಟ್ಟಿದ್ ಸೀರೆನೇ ತಂದ್ಕೊಟ್ಟವ್ರು ನೀವು. ನನ್ನ ಒಳ್ಳೇದನ್ನ ಯೋಚನೆ ಮಾಡಕ್ ನೀವ್ಯಾರು?
ನಿಮಗೆ ಅಧಿಕಾರ ಯಾರು ಕೊಟ್ರು? ನೀವೆಲ್ಲರೂ ಇಷ್ಟು ಚೀಪ್ ಅಂತ ನನಗೆ ಗೊತ್ತಿರಲಿಲ್ಲ. ಜಾನ್ವಿ, ಶಟ್ ಅಪ್. ನಮ್ಮ ಶ್ರೀಗೆ ನೀನು ಅಂದ್ರೆ ತುಂಬಾ ಇಷ್ಟ. ನಿಮ್ಮ ಮಗನಿಗೆ ಇಷ್ಟವಾದ ಹುಡುಗಿರ್ನೆಲ್ಲ ಹೀಗೆ ಹೋಟ್ಲಿಗೆ ಕರ್ಕೊಂಡು ಬಂದು ನಿಮ್ಮ ಮಗನಿಗೆ ಅಡ್ಜಸ್ಟ್ ಮಾಡ್ಕೊಡ್ತೀರಾ? ಜಾನ್ವಿ, ಇನ್ನೊಂದು ಮಾತು ತಪ್ಪಾಗಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ನಮಸ್ಕಾರ ಸರ್. ಮೇಡಮ್, ಕಾಫಿ ಟೀ ಏನಾದರೂ ಕುಡಿದ್ರಾ? ನನಗೇನೂ ಬೇಡ. ಶ್ರೀನಿಧಿ ಅವರು ಆಫೀಸಿಗೆ ಬರ್ತಾರಾ ಈಗ? ಗೊತ್ತಿಲ್ಲ ಮೇಡಮ್, ಒಂದು ನಿಮಿಷ ರೀ, ಫೋನ್ ಮಾಡ್ತೀನಿ. ಜಾನ್ವಿ ಆಫೀಸಿಗೆ ಬಂದಿದ್ದಾಳೆ ಅಂತ ನಮ್ಮ ಶ್ರೀಗೆ ಹೇಳೋದೇ ಒಳ್ಳೇದು. ಎಂಗೇಜ್ ಬರ್ತಿದೆ, ಏನ್ ಮಾಡೋದು? ಮತ್ತೆ ಎಂಗೇಜೇ ಬರ್ತಿದೆ. ಅಯ್ಯೋ, ಬೇಗ ಹೋಗಪ್ಪ. ಸಾರಿ ಮೇಡಮ್, ಬ್ಯುಸಿ ಬರ್ತಾ ಇದೆ. ಸರಿ, ನಾನು ಬರ್ತೀನಿ. ಮೇಡಮ್, ಶ್ರೀನಿಧಿ ಅವ್ರಿಗೆ ಏನಾದರೂ ಹೇಳಬೇಕಾಗಿತ್ತಾ? ಇಲ್ಲ, ಏನಿಲ್ಲ, ಬೇಡ, ನಾನು ಬರ್ತೀನಿ. ಯಾವಾಗಲೂ ಪ್ರೀತಿನೇ ಸಿಗೋದು ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ಪ್ರೀತಿನ ನಿಜವಾಗ್ಲೂ ಪ್ರೀತಿಸೋರನ್ನ ಗುರುತಿಸೋಕ್ಕಾಗದೇ ಇರೋ ನಿನ್ನಂಥವ್ಳಿಂದ ಬಂದು ನಾನು ನನ್ನ ಟೈಮ್ನ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ನೀವು ಯಾವತ್ತು ಮದುವೆ ಆಗ್ತಿದ್ದೀರೋ ಅವತ್ತೇ ಅದೇ ಮುಹೂರ್ತದಲ್ಲಿ ನಾನು ಮದುವೆ ಆಗ್ತಿದ್ದೀನಿ. ನಿಮ್ಮನ್ನೆಲ್ಲ ನನಗೆ ಸೂಟ್ ಆಗೋ ಹುಡುಗಿನ. ಜಾನ್ವಿ, 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 ಎಲ್ರಿ ಜಾನ್ವಿ? ಮೇಡಮ್, ಈಗ ತಾನೇ ಹೊರಗೆ ಹೋದ್ರು, ಅಲ್ಲೇ ಇರಬೇಕು ಮೇಡಮ್. ಅಲ್ಲ ರೀ, ಇಲ್ಲೇ ಉಳಿಸ್ಕೋಬೇಕಾಗಿತ್ತಲ್ಲ. ಏನ್ರಿ ನೀವೆಲ್ಲ ಕೆಲಸ ಮಾಡೋದು? ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ. ಅಯ್ಯೋ, ಜಾನ್ವಿ ಮೇಡಮ್ಗೆ ಏನು ಹೇಳಬೇಡ ಅಂತ ಇವರೇ ಹೇಳಿ ಈಗ ಹೀಗೆ ಹೇಳ್ತಿದ್ದಾರಲ್ಲ.
ಜಾನ್ವಿ ಎಲ್ಲೋದ್ಲು? ಆ ಕಡೆ ಹೋದ್ರು ಮೇಡಮ್. ಜಾನ್ವಿ 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 ಮುದ್ಕ ಬೊಗಳು, ನಿನ್ನ ಮಗಳನ್ನ ಎಲ್ಲ ಮುಚ್ಚಿಟ್ಟಿದ್ಯಾ ಬೊಗಳು? ನಾನು ಸುಮ್ಮನೆ ಬಿಡೋದಿಲ್ಲ. ಚೆನ್ನಕೇಶವ, ಲೇ ಬೇಕುಪ್ಪ, ಅವಳು ಫೋನ್ ಮಾಡು. ಅಯ್ಯೋ, ನಿಮ್ಮ ಎದುರಿಗೆ ಫೋನ್ ಮಾಡೋದ್ನಲ್ಲ, ನಾಟಿ ಚಮಲ್ ಬರ್ತಾ ಇಲ್ವಾ? ಅವಳು ತಮ್ಮನ್ ಫೋನ್ ಮಾಡು, ಶ್ರೀಗ್ ಫೋನ್ ಮಾಡು, ಅವ್ರ ಅಮ್ಮಂದ್ರು ಫೋನ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ವಿಚಾರಿಸು. ಇನ್ನು 5 ನಿಮಿಷ ಇಲ್ಲಿಲ್ಲ ಅಂದ್ರೆ ನಾನು ಮನುಷ್ಯನಾಗಿರಲ್ಲ. ನೀನ್ ಮನುಷ್ಯನೇ ಅಲ್ಲ ಅಂತ ಮೊದ್ಲೇ ಗೊತ್ತು. ಜಾನ್ವಿ ಬಂದು ಬಿಡಿ ಬಿಡಿ, ಅವಳ ಎದುರಿಗೆಲ್ಲ ಹಿಂಗೆ ಮಾಡಬೇಡಿ ಬಿಡ್ರಿ. ಎಲ್ಲಿಗೆ ಹೋಗಿದ್ದೆ? ನಿನ್ನನ್ನೇ ಕೇಳ್ತಿರೋದು, ಎಲ್ಲಿಗೆ ಹೋಗಿದ್ದೆ? ಜವಳಿ ಖರೀದಿ ಮಾಡಕ್ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ದೆ ತಾನೆ? ನನ್ನನ್ನು ಹೇಳಿದೆ ಕೇಳಿದೆ, ಎಲ್ಲಿಗೆ ಹೋಗಿದ್ದೆ? ಬನ್ನಿ ಪಾಲಿ, ಸುಮ್ಮನೆ ಬನ್ನಿ. ಅವಳು ಬಂದಾಯ್ತಲ್ಲ, ಅವಳ ಮೇಲೆ ಯಾಕೆ ಕೋಪ ಮಾಡ್ಕೋತೀರಾ? ನಿಮ್ಮ ಕೋಪ ನೋಡಿ ಮದುವೆ ಬೇಡ ಅಂದ್ರೆ ಏನು ಮಾಡ್ತೀರಾ? ಸ್ವಲ್ಪ ನೆತ್ತಿಗೆ ಪಡ್ಕೊಂಡು ಇಲ್ಲೇ ಇರಿ, ನಮ್ಮ ಮಾವಂತ ಡಿಸ್ಟೆನ್ಸ್ ಮೆಟ್ ಮಾಡಿ. ಜಾನ್ವಿ, ಮದನ್ ಅವರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಭಾಳ ಗೊತ್ತಾಯ್ತು, ಬಂದು ಮದುವೆ ಹತ್ರ ಬರ್ತಾ ಇದೆ, ಅವ್ರ ಜೊತೆ ಹೋಗಿ ಜವಳಿ ಖರೀದಿ ಮಾಡ್ಕೊಂಬಮ್ಮ. ನಾನು ಅವ್ರಿಗೆಲ್ಲ ಹೇಳ್ತೀನಿ, ಕರ್ಕೊಂಡೋಗಿ ಬರ್ತಾಳೆ. ಜವಳಿ ಖರೀದಿಗೆ ಹೋಗೋಣ ಬನ್ನಿ. ದಾರೆ ಎರ್ಕೊಡೋ ಯೋಗ್ಯತೆ ಕಳ್ಕೊಂಡಿರೋ ನನಗೆ ಜವಳಿ ಖರೀದಿ ಮಾಡೋ ಯೋಗ್ಯತೆನೂ ಇಲ್ಲ ಅಂತ ಹೇಳ್ಬಿಡು ಚೆನ್ನಕೇಶ್ವ. ಅಪ್ಪ ಪ್ಲೀಸ್. ಮಾವ, ನೀವಾದ್ರೂ ನಮ್ಮ ಜೊತೆ ಜವಳಿ ಖರೀದಿಗೆ ಬನ್ನಿ. ನೀವು ಮುಂದೋಗಿರಮ್ಮ, ನಾನು ಹಿಂದೆ ಪ್ಯಾಂಟ್ ಹಾಕೊಂಡು ಬಂದ್ಬಿಡ್ತೀನಿ. ಸರಿ. ಖುಷಿಯಾಗಿ ಬರೋ ಕೇಳಯ್ಯ ಚೆನ್ನಕೇಶ್ವ. ಹಿಂಗೆ ಸಪ್ಪೆ ಮೊರೆ ಹಾಕೊಂಬಂದ್ರೆ ನಮಗೆ ಮೂಡಿರುತ್ತಾ? ಯಾಕಮ್ಮ ಮೀನಾಮೇಶ ಹೇಳಿಸ್ತೀಯ? ಇವತ್ತು ಬಾಯ್ ಫ್ರೆಂಡು, ನಾಳೆ ಹಸ್ಬೆಂಡು. ನೀನು ಅವ್ರ ಜೊತೆ ಖುಷಿಯಾಗಿ ಹೋದ್ರೆ ಅವ್ರ ಮನಸ್ಸಿಗೆ ಖುಷಿ ಆಗುತ್ತಮ್ಮ. ನಾನು ಬೆಳಿಗ್ಗೆ ಬಂದಾಗ ಒಳ್ಳೆ ಮೂಡಲ್ಲಿದ್ದೆ, ಆದರೆ ನೀನು ಇರಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕೋಪ ಬಂತು. ಶಾಪಿಂಗ್ ಹೋಗ್ತಾ ಹೋಗ್ತಾ ಕೋಪ ಕಡಿಮೆ ಆಗುತ್ತೆ. ಹೌದು, ಎಲ್ಲಿಗೆ ಹೋಗಿದ್ದೆ? ಇನ್ನೆಲ್ಗೆ ಹೋಗಿರ್ತಾಳೆ? ದೇವಸ್ಥಾನಕ್ಕೆ ಹೋಗಿರ್ತಾಳೆ, ಅದೇನಮ್ಮ? ಹೌದು. ಓಹ್, ದೇವಸ್ಥಾನಕ್ಕೆ ಹೋಗಿದ್ಯಾ? ಶಾಪಿಂಗ್ ಹೋಗೋದಕ್ಕೆ ಮುಂಚೆ ಶುಭ ಸೂಚನೆ. ಹೋಗೋಣವಾ? ಚೆನ್ನಾಗಿದೆಯಾ? 50,000 ರೂಪಾಯಿ ನಿನಗೂ ಒಂದು ಕೊಡಿಸ್ತೀನಿ. ನಮಗೆ? ಆಯ್ತು, ನಿನಗೂ ಕೊಡ್ಸೋಣ ಬಿಡು. ಹೋಗೋಣವಾ? ನೀನು ಮುಂದೆ ಹೋಗೋ, ನಾನು ಹಿಂದೆನೇ ಬಂದ್ಬಿಡ್ತೀನಿ. ಓಡೋನ್ಗೆ ಹೇಳಿ ಹೊಸ ತರಿಸ್ಕೋಬೇಕು. ಓಕೆ, ಜಾನ್ವಿ ನಮ್ಮ ಆಫೀಸಿಗೆ ಬಂದಿದ್ಲು, ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ಲು, ಜ್ಯೂಸ್ ಕೊಡಿದ್ಲು.
ಅವಳಿಗೆ ನಾನು ಕಂಪ್ನಿ MD ಅಂತ ಗೊತ್ತಾಯಿತು, ನೀವೆಲ್ಲ ಕಂಪ್ನಿ ಓನರ್ಸ್ ಅಂತಲೂ ಗೊತ್ತಾಯಿತು. ಸೊ ವಾಟ್? ಇದೇನು ಶ್ರೀ ಹೀಗೆ ಹೇಳ್ತಿದ್ಯಾ? ಮತ್ತಿನ್ನೇನು ಹೇಳಿ, ಜಾನು ಆಫೀಸಿಗೆ ಐ ಆಮ್ ಸಾರಿ, ಜಾನ್ವಿ ಅವರು ಆಫೀಸಿಗೆ ಬಂದಿದ್ದನ್ನ ಪ್ರಪಂಚದ 8ನೇ ಅದ್ಭುತ ಅನ್ನೋ ಥರ ನೀವೆಲ್ಲ ಮಾತಾಡ್ತಿದ್ರಲ್ಲ, ನನಗೆ ಯಾಕೆ ಅಂತಲೇ ಅರ್ಥ ಆಗ್ತಿಲ್ಲ. ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೀನು ಇಷ್ಟು ದಿನ ಪ್ರಯತ್ನ ಪಟ್ಟಿದ್ದು, ನಾವೆಲ್ಲ ಮೈಸೂರು ಹೋಟೆಲ್ನಲ್ಲಿ ಕಷ್ಟಪಟ್ಟಿದ್ದು, ಜಾನ್ವಿಗೆ ಹಳೆ ನೆನಪೆಲ್ಲ ಬಂದು ನಿನ್ನನ್ನು ಹುಡ್ಕೊಂಡು ಬರಲಿ ಅಂತ ತಾನೆ. ಜಾನ್ವಿ ನಿನ್ನನ್ನು ಹುಡ್ಕೊಂಡು ಆಫೀಸಿಗೆ ಬಂದಿದ್ದಾಳೆ ಅಂದರೆ ಇಷ್ಟು ದಿನ ನೀನು ಪಟ್ಟ ಪ್ರಯತ್ನ ಫಲ ಸಿಕ್ತು. ಸಂತೋಷ ಪಡೋದು ಬಿಟ್ಟು ಏನು ಹೇಳಿ ಅಂತ ಹೇಳ್ತಿದ್ಯಲ್ಲೋ. ಹೌದು ಮಾಮ್, ನಾನು ಅವಳನ್ನ ಪಡ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟೆ. ಅಕೌಂಟೆಂಟ್ ವೇಷ ಹಾಕ್ತಾರೆ, ನಾವೆಲ್ಲ ಅವಳಿಗೋಸ್ಕರ ಅಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾಗ ನನ್ನ ಕಣ್ಣತ್ ಕೂಡ ನೋಡ್ದೆ ಇದ್ದವಳು, ಈಗ ಅವಳು ನಾನು ಬೇಕು ಅನ್ನಿಸ್ದಾಗ ಅವಳು ಮುಂದೆ ಹೋಗಿ ಕೈ ಕೊಡ್ಕೊಂಡು ನಿಲ್ಬೇಕಾ ಮ್ಯಾಮ್? ಸಾಧ್ಯನೇ ಇಲ್ಲ.